ಇದು 7ರಿಂದ 8 ಲಕ್ಷ ತನಕ ನಮಗೆ ಆದಾಯ ಐತಿ. ಇದು ವರ್ಷಕ್ಕೆ 7ರಿಂದ 8 ಲಕ್ಷ ರೇಷ್ಮೆದ. ಇದರ ಹೊರತಾಗಿ ಸಾಕಷ್ಟು ಇವತ್ತು ನಮಗೆ ಮನೆಗೆ ಬೇಕಾದಂಥ ತರಕಾರಿಗಳು ಬೆಳಿತೀವಿ, ಹಣ್ಣು ಹಂಪಲುಗಳು. ಅದರಿಂದನೇ ಒಂದಿಷ್ಟು ಒಂದು 50-60 ಸಾವಿರ ಮಾವು ಮಾರ್ತೀವಿ. ಮತ್ತು ಪೇರ್ಲ ಒಂದು 10-15 ಸಾವಿರಕ್ಕೆ ಹೋಗಿರ್ತೈತಿ. ಈ ರೇಷ್ಮೆ ಸುಮಾರು 30 ವರ್ಷದ ನನಗೆ ಅನುಭವ. 1 ಎಕರೆ ರೇಷ್ಮೆ ಬೆಳೆದು ಅಷ್ಟೇ ಐತಿ, ಒಂದು 20 ಎಕರೆ ಇತರೆ ಬೆಳೆಗಳನ್ನು ಬೆಳೆದು ಸಮಾನ ಅನ್ನಿಸಿತ್ತು. ಅಷ್ಟೇ ಅಲ್ಲ, ಇದು ರೇಷ್ಮೆ ಬೆಳೆದು ಏನೈತೆ ಅಂದ್ರೆ ನಾವು ಯಾವುದೇ ಕ್ರಿಮಿನಾಶಕ ಇಲ್ಲದೆ ಅಲ್ಲಿ ಬೆಳೆಯುವಂಥದ್ದು ಬೆಳೆ. ಇದು ಕ್ರಿಮಿನಾಶಕ ಸಿಂಪಡಣೆ ಆತಂದ್ರೆ ಬೆಳೆಯೋಕ್ಕಾಗೋದಿಲ್ಲ. ಇದನ್ನು ಅಂಥ ಪ್ರದೇಶದೊಳಗೆ ಬೆಳಿತಿದ್ವಿ. ಇದು ಹಿಂದೆ ನಮ್ಮ ಕಬ್ಬು ಜಮೀನದೊಳಗೆ ಬೆಳೆಯೋದ್ರಿಂದ ಅಲ್ಲಿ ಸಾಕಷ್ಟು ಕ್ರಿಮಿನಾಶಕಗಳ ಸಿಂಪಡಣೆ ಆಗೋದ್ರಿಂದ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಇಲ್ಲಿ ನಾನು ಈ ಸಾವಯವ ಕೃಷಿ ಪದ್ಧತಿ ಸಾಕಷ್ಟು ಹಣ್ಣಿನ ಗಿಡಗಳನ್ನು ಪೇರ್ಲ, ಮಾವು, ಸಿಮೋರುಬ, ಹುಣಸೆ, ನಿಂಬೆ ಸಾಕಷ್ಟು ಗಿಡಗಳನ್ನು ಬೆಳೆದೀವಿ ಇಲ್ಲಿ. ಅದರ ಜೊತೆಯಾಗಿ ಏನು ಮಾಡಬೇಕು ಅಂದಾಗ ಈ ರೇಷ್ಮೆನೂ ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ರಾಸಾಯನಿಕ ಸಿಂಪಡಣೆ ಇರಲಾರ್ದಂಥ ಬೆಳೆಗಳು ಇಲ್ಲಿ ಮಾಡಿಕೊಂಡ್ರೆ ಸಾಧ್ಯತೆ ಐತೆ ಅನ್ನುವಂಥ ದೃಷ್ಟಿ ಸಲುವಾಗಿ ರೇಷ್ಮೆ ಹಚ್ಕೊಂಡ್ವಿ. ಅದು ಈ ಒಣ ಬೇಸಾಯ ಪದ್ಧತಿ ಒಳಗೆ ಹೆಂಗೆ ಮಾಡಬೇಕು ಅನ್ನೋದು ವಿಷಯ ಬಂದಾಗ ಅದನ್ನು ಮರಗಡ್ಡೆ ಪದ್ಧತಿಯನ್ನು ಮಾಡ್ಕೊಂಡ್ವಿ. 10 ಫೂಟಿಗೆ ಒಂದು ಚಕ್ 10 ಫೂಟಿಗೆ ಒಂದು ನಾವು ಏನು ಮಾಡಿದ್ವಿ, ರೇಷ್ಮೆ ಅಗಿಗಳನ್ನು ವರ್ಷದ ಒಂದು ಬೆಳೆದಂಥ ಅಗಿಗಳನ್ನು ತಂದು ಅದನ್ನು ನಾವು 4x4 ಗುಂಡಿಗಳನ್ನು ಹಾಕಿ ಸಾಕಷ್ಟು ಹಸಿರೆಲೆ ಗೊಬ್ಬರಗಳನ್ನು ಹಾಕಿದ್ವಿ. ಅಲ್ಲೇ ಹಾಕಿ 1 ಫೂಟ್ ಬಿಟ್ಟು ಮತ್ತು ಅದಕ್ಕೆ ಸಸಿಗಳನ್ನು ನಾಟಿ ಮಾಡಿ ಒಂದು 6-7 ತಿಂಗಳಿಗೆ ಬೆಳೆ ಪ್ರಾರಂಭ ಆಯ್ತಿದ್ದು. ಇದು ವರ್ಷದಲ್ಲಿ 5 ಬೆಳೆ ಕನಿಷ್ಠ ಬರ್ತಾವೆ. ಮಳೆ ಆಯಿತು ಅಂದ್ರೆ 6 ಬೆಳೆ ಬರುವಂಥ ವ್ಯವಸ್ಥೆ ಐತಿ ಇದರಲ್ಲಿ. ಇದು 45 ದಿನ ಕಟಾವು ಮಾಡಿಂದ ಹೊಳ್ಳಿ ಬೆಳೆ ಇಡಬೇಕು. ಹಿಂಗೆ ಹಲವಾರು ಈಗ 4-6 ವರ್ಷ ಆಯಿತು ನಾವು ಬೆಳೀತಾ ಇದ್ದೀವಿ. ಈಗ ನಾನು 5 ಎಕರೆ ರೇಷ್ಮೆ ಮರಗಡ್ಡೆ ಮಾಡೀನಿ. 2.5 ಎಕರೆ ನಾವು ಪ್ರತಿ ತಿಂಗಳ ತೆಗಿತೀವಿ. 2.5 ಎಕರೆ ಮತ್ತು ಮುಂದಿನ ತಿಂಗಳ ಹಿಂಗೆ ಕಟಾವಾಗಿಂದ 1 ತಿಂಗಳು ಬಿಟ್ಟು 1 ತಿಂಗಳು ಅದನ್ನು ಮಾಡ್ಕೊತ ಕಂಟಿನ್ಯೂ ಬೆಳಿತೀವಿ. ಕನಿಷ್ಠ ಈಗ 150 ಲೇಂಗ್ಸ್ ಇದೆ. ಇದು 150 ಒಂದೊಂದು ಟೈಮ್ ಚಲೋ, ನಮ್ಮದು ವಾತಾವರಣ ಚಲೋ ಇತ್ತು, ಸೊಪ್ಪು ಚಲೋ ಇತ್ತು, ಆವಾಗ ಇದು 1.5 ಕ್ವಿಂಟೋಲ ಬರ್ತಿದ್ದು. 100 ಲೇಂಗ್ಸಿಗೆ 1.5 ಕ್ವಿಂಟೋಲ್ ಬರ್ತಾ. ಇಲ್ಲಪ್ಪ ಅಂದ್ರೆ ಕನಿಷ್ಠ 1 ಕ್ವಿಂಟೋಲ್ ಅಂಕರ ಐತಿ ಇದು ಇವತ್ತು ರೇಷ್ಮೆ. ಇದು ನಾವು ರಾಮನಗರಕ್ಕೆ ಮಾರ್ಕೆಟ್ ಮಾಡ್ತೀವಿ. ಅಲ್ಲಿ ಯಾವುದೇ ಮೋಸ ಇಲ್ಲ. ಇದು ಮಾರ್ಕೆಟ್ನೊಳಗೆ ಈ ಟೆಂಡರ್ ಇದೆ. ಅದು ಯಾವ ಹೆಚ್ಚು ಬೆಲೆಗೆ ಟೆಂಡರ್ ಕರೆದಿರ್ತಾನೆ ಅವರಿಗೆ ಬಿಟ್ಟು ಕೊಟ್ಟು ಬರ್ತೀವಿ. ಇದೇ ಆಗಿಂದಾಗ ಇದು 28 ದಿವಸದಲ್ಲಿ ಬೆಳೆ ಬರುವಂಥದ್ದು ಮತ್ತು ಯಾವುದೂ ಬೆಳೆ ಇಲ್ಲ. ಈ ಬೆಳೆ ಅಂದ್ರೆ ನಾವು ಕೂಡ ಇದನ್ನು 8 ದಿವಸ ಚಾಕಿ, ಈ ಚಿತ್ರದುರ್ಗ ಚಳಿಕೆರೆಯಿಂದ ಬಂದಿದ್ದು. ಇದು 8 ದಿವಸ ಅವರು ಚಾಕಿ ಮಾಡಿಕೊಡ್ತಾರೆ. 2ನೇ ಹಂತದೊಳಗಿರುತ್ತೆ ಜ್ವರದೊಳಗೆ. ಅವಾಗ ತಂದು ಕೊಟ್ಟು ನಾವು ಇದನ್ನು 16 ದಿನ ನಾವು ಮೇಯಿಸುವಂಥ 20 ದಿನ ಹೋಗುತ್ತೆ. ಒಟ್ಟು ಈ 4 ದಿನ ಜ್ವರದಲ್ಲಿ ಕುಂತಂಥ ಟೈಮ್ದೊಳಗೆ ನೀನು ಸೊಪ್ಪು ಕೊಡೋದಿಲ್ಲ, ತಿನ್ನೋದಿಲ್ಲ. ನಂತರದಲ್ಲಿ ನಾವು ಒಟ್ಟು ಮೊದಲನೇ 2ನೇ ಜ್ವರ ಪಾಸಾಗಿ ಬರೋಣ ಒಂದು 4 ದಿನ, ಮತ್ತೆ 1 ದಿನ ಗ್ಯಾಪ್ ಆಗುತ್ತೆ, ಮತ್ತೆ 4 ದಿನ ಹೋಗುತ್ತೆ, ಮತ್ತೆ ಒಂದು 2 ದಿನ 4ನೇ ಹಂತ ಮುಗಿತೈತಿ. ಆವಾಗ ಕಂಟಿನ್ಯೂ ಆಗಿ 6 ದಿನ 7ನೇ ದಿನಕ್ಕೆ ನಾವೇನು ಮಾಡ್ತೀವಿ, ಮೇಯಿಸ್ತೀವಿ. ಒಟ್ಟಾರೆಯಾಗಿ 20 ದಿನ ನಮ್ಮಲ್ಲಿ ಇರೋದು. ಈ 20 ದಿನ ಮುಗೀತು ಅಂದ್ರೆ ಅದು ಈಗ ನಾಳೆ ದಿನ, ಇವತ್ತು 6ನೇ ದಿನ, 7ನೇ ದಿನ ನಾಳೆ ಆಗುತ್ತೆ. ಇದು ಈಗಾಗಲೇ ಕಲರ್ ಬಂದಿದೆ. ನಾಳೆ ಸ್ಪಿನ್ನಿಂಗ್ ಚಲೋ ಆಗುತ್ತೆ. ಇದಕ್ಕೆ ನಾವು ಚಂದ್ರಿಕೆಗಳನ್ನು ಇಡ್ತೀವಿ. ಅದು ಅಲ್ಲಿ ಬಂದು ಏರಿ ಅವು ಚಂದ್ರಿಕೆ ಒಳಗೆ ಗೂಡುಗಳನ್ನು ಕಟ್ತಾವೆ. ಅದು 5ನೇ ದಿವ್ಸಕ್ಕೆ ನಾವು ಅದನ್ನು ಬಿಡಿಸ್ಕೊಂಡು ಅವತ್ತಿಂದ ಅವತ್ತೇ ಮಾರ್ಕೆಟಿಗೆ ಕಳಿಸ್ತೀವಿ. ಇಲ್ಲಿ ಹಲವಾರು ರೈತರಿದ್ದಾರೆ. ಕಮ್ಮತ್ತಿಗೆ, ಗೂಡೂರು, ಚಿಕ್ಕನಾಳು, ಮುರಡಿ, ಹಲವಾರು ಭಾಗದಿಂದ ಸಾಕಷ್ಟು ರೈತರು ನಿತ್ಯ ಹೋಗ್ತಿರ್ತಾರೆ. ಅವ್ರು ಕೂಡ ನಾವು ಕಳಿಸಿಬಿಡ್ತೀವಿ. ಇದನ್ನು ನಾವೇ ಹೋಗ್ಬೇಕಂತನಲ್ಲ, ಅವ್ರಿಗೆ ಹೇಳಿಕೊಟ್ರೆ ಸಾಕು, ಅವರೇ ಮಾರ್ಕೆಟ್ ಮಾಡ್ತಾರೆ. ಇದು ಯಾವುದೇ ಮೋಸ ಇಲ್ಲ. ಇದು ಪಾಸ್ಬುಕ್ ಇರುತ್ತೆ. ಇದನ್ನು ಯಾರೂ ಕಳ್ಳತನೂ ಮಾಡೋದಿಲ್ಲ. ಮತ್ತು ಈ ಟೆಂಡರ್ನೊಳಗೆ ಯಾವ ಬೆಲೆ ಸಿಗುತ್ತೆ ನಾವು ಮಾರ್ಕೊಂಡು ಬರ್ಬೇಕಾಗುತ್ತೆ. 7ರಿಂದ 8 ಲಕ್ಷ ತನಕ ನಮಗೆ ಆದಾಯ ಐತಿ. ಇದು ವರ್ಷಕ್ಕೆ 7ರಿಂದ 8 ಲಕ್ಷ ರೇಷ್ಮೆದ. ಇದರ ಹೊರತಾಗಿ ಸಾಕಷ್ಟು ಇವತ್ತು ನಮ್ಮ ಮನೆಗೆ ಬೇಕಾದಂಥ ತರಕಾರಿಗಳು ಬೆಳಿತೀವಿ, ಹಣ್ಣು ಹಂಪಲುಗಳು. ಅದರಿಂದನೇ ಒಂದಿಷ್ಟು ಒಂದು 50-60 ಸಾವಿರ ಮಾವು ಮಾರ್ತೀವಿ. ಮತ್ತು ಪೇರ್ಲ ಒಂದು 10-15 ಸಾವಿರಕ್ಕೆ ಹೋಗಿರ್ತೈತಿ. ಇಂಥವು ಹಲವಾರು ನಾವು ಬೆಳೆಗಳನ್ನು ಇಲ್ಲಿ ಮಿಶ್ರ ಬೇಸಾಯವಾಗಿ ಮಾಡ್ತೀವಿ ಅನ್ನುವಂಥದ್ದು ತಿಳಿಸ್ಬೇಕಾಗತ್ತೆ.
ಈ ಹುಳುಗಳು ಇವತ್ತು 6ನೇ ದಿನ ರೀ ಇದು. ಇದು ಸ್ಪಿನ್ನಿಂಗ್ ಬಂದೈತೆ ನೋಡಿರಿ ಇಲ್ಲಿ ಕೆಲವೊಂದು ಈ ಕೆಮ್ಮು ಕಲರ್ ಚೇಂಜ್ ಆಗತ್ತೆ ರೀ ಇದು ಕೆಂಪು. ಈ ಕಡೆ ಬೆಳ್ಳಗೆ ಕಾಣುತ್ತೆ ನೋಡ್ರಿ ಅದು ಹಳದಿ ಇಲ್ಲಿದೆ ನೋಡ್ರಿ. ಇದು ಇವೆಲ್ಲ ಹಳದಿ ಬಂದೈತೆ ರೀ ಇದು. ಎಷ್ಟು ದಿನಕ್ಕೆ ಇದಾಗುತ್ತೆ ಸರ್ ಅದು? ಇದು ಇವತ್ತು ಸಾಯಂಕಾಲ ಚಲೋ ಆಗುತ್ತೆ ಸರ್ ಇದು ಗೂಡು ಕಟ್ಟಾಕ. ಇಲ್ಲಿ ಕುಂತೈತೆ ನೋಡ್ರಿ ಇದು ತನ್ನ ಇದು ರಸ ತಯಾರು ಮಾಡ್ಕೊಳಕ್ಕಾಗತ್ತೈತೆ ರೀ ಅದು. ತಿಂದಂಥ ಆಹಾರವನ್ನು ಅರಗಿಸ್ಕೊಂಡು ಬಾಯಿ ಮೂಲಕನೇ ಇದು ಸ್ಪಿನ್ನಿಂಗ್ ಮಾಡುತ್ತೆ ರೀ. ತನ್ನ ಸುತ್ತರದ ಮೈ ಸುತ್ತರದ ಕಟ್ಕೊಳುತ್ತೆ. ಸುಮಾರು 3-4 ಕಿಲೋಮೀಟ್ರ್ ಉದ್ದದವರೆಗೂ ಅದು ಇಳಿಯಿರುತ್ತೆ ಸರ್ ಅದು. ಎಲ್ಲ ತಪ್ಪಲೆ ತಿಂತಿರ್ತದೆ. ಹ್ಞೂ ಸರ್. ಇದು ಕೆಲಸ ಅಂದ್ರೆ ಬೆಳಗಿನ ಒಂದು 2 ತಾಸು ಸಾಯಂಕಾಲ ಒಂದು 2 ತಾಸು ಸೊಪ್ಪು ಹಾಕಿಬಿಟ್ಟು ಸಾಕು ಸರ್ ಇದಕ್ಕೆ. ಇದಕ್ಕೆ ಮತ್ತು ಯಾವುದೋ ರಾಸಾಯನಿಕ ಸಿಂಪರಣೆ ಇಲ್ಲ ಸರ್. ಇದಕ್ಕೆ ಓನ್ಲಿ ಸುಣ್ಣದ ಪುಡಿ ನಾವು ರೋಗ ಬರಲಾರ್ದಂಗೆ ನಾವು ಡಸ್ಟ್ ಮಾಡ್ತೀವಿ. ಅಲ್ಲೇ ಇಲಾಖೆಯಿಂದ ಒಂದು ಇದನ್ನು ಕೊಡ್ತಾರೆ ಪೌಡ್ರ್ ಸರ್ ಇದಕ್ಕೆ, ವಿಜೇತ ಪೌಡ್ರ್ ಅಂತಂದು ಅದನ್ನು ಡಸ್ಟ್ ಮಾಡ್ತೀವಿ. ಜ್ವರದಿಂದ ಎದ್ದ ತಕ್ಷಣ ಒಂದು 2 ಟೈಮ್